ಹಾಯ್ ಗಾಯ್ಸ್, ಇವಾಗ ಕಲ್ಟ್ ಮೂವಿ ನೋಡ್ಕೊಂಡ್ ಬಂದ್ವಿ. ಫಸ್ಟ್ ಹಾಫ್ ಮುಗೀತು. ಫಸ್ಟ್ ಹಾಫ್ ಮುಗಿದ್ಮೇಲೆ ಹೆಂಗೈತೆ ಅಂತ ಮೂಡಿ ಸರ್ ಅವ್ರು ಹೇಳ್ತಾರೆ. ಹೇಳಿ ಸರ್. ಮೂವಿ ಚೆನ್ನಾಗೈತೆ, ಆಕ್ಟಿಂಗ್ ಚೆನ್ನಾಗಿ ಮಾಡವ್ರೆ. ಜಮೀರ್ ಅಣ್ಣ ವಾಯ್ಸ್ ಇದ್ದಂಗ ಐತೆ ಅವ್ರದ್ದು. ಜಹೀರ್ ಖಾನ್ ಸರ್, ಮೂವಿ ಹೆಂಗಿತ್ತು ಸರ್? ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ವೀರ ಆಕ್ಟಿಂಗ್ ಚೆನ್ನಾಗಿದೆ. ಇಂಟರ್ವ್ಯೂಲ್ ಬಂದು ಬ್ರೇಕಪ್ ಚೆನ್ನಾಗಿ ತೋರಿಸಿದಾರೆ. ಎಲ್ಲ ಕಾಲದಲ್ಲಿ ನಡೀತಾ ಇರೋದು ಹುಡುಗರಿಗೆ ಅದೇ ತರನೇ ಚೆನ್ನಾಗಿ. ಕಲ್ಟ್ ಮೂವಿ ಈಗ ತಾನೇ ಇಂಟರ್ವೆಲ್ ಮುಗಿಸ್ಕೊಂಡು ಬಂದಿದ್ದೀವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಲವ್ ಸ್ಟೋರಿ ಮೂವಿ ತುಂಬಾ ಚೆನ್ನಾಗೈತೆ. ಇಂಟರ್ವೆಲ್ ಮುಗಿದಾದ್ಮೇಲೆ ಸ್ಟೋರಿ ಏನಂತ ಹೇಳ್ತೀವಿ. ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡೋರೆ. ಸೇಮ್ ಜಮೀರನೇ ಚೆನ್ನಾಗಿತ್ತು. ನಮ್ ರವಿ ಸರ್ನ ಕೇಳ್ಬಿಟ್ಟು ಮೂವಿ ಹೆಂಗೈತೆ ಅಂತ ಕೇಳೋಣ ಇಂಟರ್ವೆಲ್ ಆದ್ಮೇಲೆ. ಫಸ್ಟ್ ಹಾಫ್ ಈಗ ನೋಡಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ ಹಾಫ್. ಇವತ್ತು ನಮ್ಮ ಜಾಹಿದ್ ಖಾನ್ ರವರಿಗೆ ಎರಡನೇ ಚಿತ್ರ ಆದ್ರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ಆಕ್ಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಫಿಲಮು. ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಮಿಂಚಿ ಆಕ್ಟಿಂಗ್ ಮಾಡಿದ್ದಾರೆ ಅಪ್ಪ. ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಜೊತೆಗೆ ಎಲ್ಲ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಬರ್ತಿದೆ ಅವ್ರಿಗೆ. ಒಳ್ಳೆ ಫಿಲಮ್, ಒಳ್ಳೆ ಸಕ್ಸಸ್ ಆಗತ್ತೆ. ಇದು ಸೂಪರ್ ಹಿಟ್ ಆಗತ್ತೆ ಅಂತ ನನಗೆ ಹೋಪ್ಸ್ ಇದೆ. ಫಸ್ಟ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಸೆಕೆಂಡ್ ಹಾಫ್ ಹೋಗ್ಬೇಕು. ಸರ್, ನಿಮ್ಗೆ ಸರ್, ಕಲ್ಟ್ ಸಿನಿಮಾ ನಿಜ ಹೇಳ್ಬೇಕು ಅಂದ್ರೆ ಮನ್ಸನ್ನ ಮೆಲ್ಟ್ ಮಾಡ್ಬಿಡೈತೆ. ನನಗೆ ತುಂಬಾ ಇಷ್ಟ ಆಯ್ತು. ಬನಾರಸ್ಗಿಂತ ನನಗೆ ಇಲ್ಲಿ ತುಂಬಾ ಅಪ್ಡೇಟ್ ಆಗಿ ಎಲ್ಲ ಫ್ರೇಮಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾರೆ. ಮಾಧವ ಅಂತೂ ನನಗೆ ತುಂಬಾ ಇಷ್ಟವಾದ ಫೇವ್ರೇಟ್ ಕ್ಯಾರೆಕ್ಟರ್. ನನಗೆ ತುಂಬಾ ಇಷ್ಟ ಆಯ್ತು ಸರ್. ಒಳ್ಳೇದಾಗ್ಲಿ. ತುಂಬಾ ಅದ್ಭುತವಾದ ಒಂದು ಸಿನಿಮಾ ಇದು. ಒಂದು ಯುವಕರು ಯಾವ ರೀತಿ ಇರ್ಬೇಕು, ಮುಂದಿನ ಪೀಳಿಗೆಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಜೈದ್ ಖಾನ್ ರವರು. ಯಾಕಂದ್ರೆ ಪ್ರೀತಿ ಒಂದೇ ಶಾಶ್ವತ ಅಲ್ಲ, ನಿಜವಾಗ್ಲೂ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಉತ್ತಮ ಪ್ರಜೆ ಆಗ್ಬೇಕೆಂಬುದಾಗಿ ತೋರಿಸ್ಕೊಡ್ತಾ ಇದ್ದಾರೆ ಈ ಸಿನಿಮಾ. ನಿಜವಾಗ್ಲೂ ಈ ಸಿನಿಮಾ ಜೈದ್ ಖಾನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನಕ್ಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಗಣ್ಯ ವ್ಯಕ್ತಿಗಳಿದ್ದಾರೆ, ನಾಯಕರಿದ್ದಾರೆ. ಆದ್ರೆ ಜೈದ್ ಖಾನ್ ಅವರು ಒಬ್ಬ ಸ್ಟೈಲಿಶ್ ಸ್ಟಾರ್ ಆಗಿ ಉತ್ತುಂಗಕ್ಕೆ ಹೋಗ್ತಾರೆ ಅಂತ ನನ್ನ ಒಂದು ಭರವಸೆ ಇದೆ. ಖಂಡಿತ ನನ್ನ ಕಡೆಯಿಂದ 10 ಕೊಡ್ತೀನಿ ಮಾರ್ಕ್ಸ್ ಅವ್ರಿಗೆ. ಒಳ್ಳೆ ಸಿನಿಮಾ ನೋಡಿ, ಎಲ್ಲ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ನೀವೇನು ಬನಾರಸ್ ಫಿಲಮ್ ಗಿಂತ ಈ ಫಿಲಮ್ ಸಕ್ಸಸ್ ಆಗುತ್ತೆ ಅನ್ನೋದು ಅಭಿಲಾಷ ಇದೆ. ತುಂಬಾ ಚೆನ್ನಾಗಿದೆ. ಸರ್, ಮೂವಿ ಹೆಂಗಿತ್ತು ಸರ್? ಸೂಪರ್ ಇದೆ. ಸೂಪರ್ ಹೀರೋ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಹೆಂಗಿತ್ತು ಮೂವಿ? ಸೂಪರ್ ಆಗಿದೆ ಸರ್. ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ನೋಡ್ಬೋದು, ಚೆನ್ನಾಗಿತ್ತು. ಮೂವಿ ಹೆಂಗಿದ್ರು? ಚೆನ್ನಾಗಿತ್ತು. ಹೀರೋ ಆಕ್ಟಿಂಗ್ ಹೆಂಗಿತ್ತು? ಸೂಪರ್ ಬ್ರೋ. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿತ್ತು. ನೋಡ ಒಳ್ಳೆ ಬಂದಿತ್ತು. ಥ್ಯಾಂಕ್ ಯು. ಹೆಂಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಚೆನ್ನಾಗಿದೆ ಬ್ರೋ, ನಂಗೆ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ನೀವ್ ಯಾರಾದ್ರೂ ಲವ್ ಮಾಡಿದೀರಾ? ನಾವಿನ್ನ ಲವ್ ಮಾಡಿಲ್ಲ, ಮಾಡಬೇಕು. ಥ್ಯಾಂಕ್ ಯು. ಡಮಾಲ್ ಡುಮಿಲ್ ಪಕ್ಕ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಫಿಲಂ ಇರೋದು ಪಿಟ್ಟಾಗ ಪಕ್ಕ. ಥ್ಯಾಂಕ್ ಯು ಬ್ರೋ. ಬನ್ನಿ ಬ್ರೋ. ಮೂವಿಯಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು? ಮೂವಿಯಲ್ಲಿ ಎಲ್ಲ ಲವ್ ಸೀನ್ಸ್ ಇಷ್ಟ ಆಯ್ತು. ಅವ್ರು ಬ್ರೇಕಪ್ ಮಾಡೋದು, ಹಿಂಗೆ ಏನೇನ್ ಮಾಡೋದು, ಹುಡುಗಿರ್ ನೋಡಿ ಹಿಂಗೆ ಹೋಗ್ತಾರೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಾಯ್ತು. ಇವಾಗ ಏನಾಗೋದಂದ್ರೆ ನಾವು ಹುಡುಗಿ ಹಿಂದ್ಗಡೆ ಹೋಗ್ಬಾರ್ದು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಅಮ್ಮಗೆ ಅಂದ್ಬಿಟ್ಟು ಸಂಬಳ ಕೊಡ್ಬೇಕು. ಹಂಗ್ ಕಂಡ್ಕೊಟ್ರೆ ಅವ್ರ ದೇವ್ರನ್ನ ತರ ನೋಡ್ಕೋಬೇಕು. ಯಾರಾದ್ರೂ ಲವ್ ಮಾಡಿದ್ರು ಅಂತ ಮನ್ಸು ಬಂದಿತ್ತು. ಬಂದಿದ ತಕ್ಷಣ ಅದಕ್ಕಂತ ಬೇಡ ಅಂದ್ಬಿಟ್ಟು ಬೇಡ. ಕಲ್ಟ್ ಮೂವಿ ಚೆನ್ನಾಗಿದೆ ಸರ್. ಹೀರೋ ಆಕ್ಟಿಂಗ್ ಹೆಂಗಿತ್ತು? ಹೇಳಾಗಿಲ್ಲ ಸರ್, ಸೂಪರ್ ಆಗಿ ಮಾಡಿದ್ದಾರೆ. ಏನ್ ತೊಂದ್ರೆ ಇಂಟರ್ವೆಲ್ ಆದ್ಮೇಲೆ ಹೆಂಗಿತ್ತು? ಈ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ ಸರ್. ಅಚ್ಯುತರಾಮ್ ಅವ್ರ ಆಕ್ಟಿಂಗ್ ಹೆಂಗಿತ್ತು ಸರ್? ಅಚ್ಯುತರಾಮ್ ಕೇಳ್ಬೇಕಾ ಸರ್? ಡಿಂಪಲ್ ಕಿನ್ನ ವಾಯ್ಸ್ ಎಲ್ಲ ನಮ್ ಬಾಸ್ ತರ ಬಿಸೆಟ್ ಜಮೀರ ಮತ್ಕನ ನಂತರ ಸೂಪರ್ ಆಗೈತಿ. ನೀನ್ ಏನು ಡಿಫ್ರೆಂಟ್ ಆಗಿ ಮಾಡಪ್ಪ. ನಿಮ್ಗೇನ್ ಇಷ್ಟ ಆಯ್ತು ಅದ್ರಲ್ಲಿ? ಎಮೋಷನ್ಸ್ ಇದೆ, ಮೆಸೇಜ್ ಇದೆ, ಮತ್ತೇನು ಎಲ್ಲ ಮಿಕ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಯೂತ್ಸ್ಗಂತೂ ಒಳ್ಳೆ ಮೆಸೇಜ್ ಫಿಲಮ್ ಇದು. ಒಳ್ಳೆ ಈಗಿನ ಕಾಲದಲ್ಲಿ ಯೂತ್ಸ್ ಈ ಸಿನಿಮಾ ನೋಡಿ ತುಂಬಾ ಕಲಿಯೋ ವಿಷಯ ಇದೆ. ಅಪ್ಪ ಅಮ್ಮನಿಗೆ ಪ್ರೀತಿ ತೋರಿಸೋದು ಇದೆ, ಮತ್ತೆ ಏನು ಲವ್ ಬಗ್ಗೆನೂ ಇದೆ, ಲೈಫ್ ಹೆಂಗ್ ಕಟ್ಕೋಬೇಕು ಅನ್ನೋದು ಎಲ್ಲಾನು ತೋರಿಸಿದ್ದಾರೆ. ತುಂಬಾ ದಿನಗಳ ನಂತರ ಈ ತರ ಒಂದು ಒಳ್ಳೆ ಸಿನಿಮಾನ ನೋಡಕ್ಕೆ ನಾನು ಬಂದೆ. ಒಳ್ಳೆ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಜಾಹಿದ್ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.